ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಾವು ನಿಮ್ಮ ಜೊತೆ ಇರ್ತೀವಿ. ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋದನ್ನ ಇಡಿಯಾಗಿ ತಿಳಿಸೋ ನ್ಯೂಸ್ ಬುಲೆಟಿನ್ ನ್ಯೂಸ್ ಲಂಚ್ ಮಿಸ್ ಮಾಡ್ಕೋಬೇಡಿ. ಇವತ್ತು ಕೂಡ ನಾನು ನಿಮಗೆ ದರ್ಶನ್ ಸುದ್ದಿಯನ್ನ ತಿಳಿಸ್ತೀನಿ. ದರ್ಶನ್ ನೋಡೋಕೆ ಅಭಿಮಾನಿಗಳು ಎಷ್ಟು ಕಾತರರಾಗಿದ್ರು, ಕೊನೆಗೂ ಮನೆಯಿಂದ ಹೊರಬಂದ ದರ್ಶನ್ ಏನ್ ಹೇಳಿದ್ರು, ಬಳಿಕ ದರ್ಶನ್ ಎಲ್ಲಿಗೆ ಹೋದ್ರು, ಈ ಎಲ್ಲಾ ವಿವರವನ್ನ ಇವತ್ತಿನ ನ್ಯೂಸ್ ಲಂಚ್ ನಲ್ಲಿ ತಂದಿದ್ದೇನೆ. ಜೊತೆಗೆ ವಿದ್ಯುತ್ ಸಮಸ್ಯೆ ಎಷ್ಟಿದೆ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಅಭಿಮಾನಿಗಳ ಕ್ಷಮೆ ಯಾಚಿಸಿದ ದರ್ಶನ್, ಪತ್ನಿಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂದ್ರು ಸಾರಥಿ. ಚಾಮುಂಡಿ ದರ್ಶನಕ್ಕೆ ಪಯಣ. ದರ್ಶನ್ ನೋಡೋಕೆ ಮುಗಿಬಿದ್ದ ಅಭಿಮಾನಿಗಳು, ನೂಕು ನುಗ್ಗಲಿಗೆ ಕುಸಿದು ಬಿತ್ತು ಕಾಂಪೌಂಡ್. ಅಭಿಮಾನಿಗಳ ನಿಯಂತ್ರಣಕ್ಕೆ ಪೊಲೀಸರ ಹರಸಾಹಸ. ಶ್ರೀರಾಮುಲು ರಾಜೀನಾಮೆ ಅಂಗೀಕರಿಸಬೇಡಿ, ಬಳ್ಳಾರಿ ಶಾಸಕರಿಂದ ಸಿಎಂಗೆ ಮನವಿ. 2 ದಿನಗಳಲ್ಲಿ ರಾಜೀನಾಮೆ ವಾಪಸ್ ಪಡಿತಾರೆ ಅಂದ್ರು ಸದಾನಂದ ಗೌಡ. ಮುಂದಿನ 1 ತಿಂಗಳು ಕತ್ತಲಲ್ಲಿ ಮುಳುಗಲಿದೆ ಕರ್ನಾಟಕ, ಕಲ್ಲಿದ್ದಲು ಸಮಸ್ಯೆಯೇ ವಿದ್ಯುತ್ ಅಭಾವಕ್ಕೆ ಕಾರಣ. ಕೇಂದ್ರದ ವಿರುದ್ಧ ಶೋಭಾ ಗುಳುಗು. ಪ್ರತ್ಯೇಕ ತೆಲಂಗಾಣ ತಲೆಬಿಸಿ, ಪ್ರಣಬ್ ಕಚೇರಿಯಲ್ಲಿ ಸಭೆ. ಬಿಕ್ಕಟ್ಟು ಬಗೆಹರಿಸುವ ಕುರಿತು ಚರ್ಚೆ. ಮನೆಯಿಂದ ಹೊರಬಂದ ದರ್ಶನ್, ಅಭಿಮಾನಿಗಳ ಬಳಿ ಕ್ಷಮೆಯಾಚನೆ. ಚಾಮುಂಡಿ ದರ್ಶನಕ್ಕೆ ಮೈಸೂರಿಗೆ ಪಯಣ. ಪತ್ನಿ ಮೇಲಿನ ಹಲ್ಲೆ ಆರೋಪದಿಂದ ಜೈಲು ಸೇರಿದ ನಟ ದರ್ಶನ್ ಜನತೆಯ ಕ್ಷಮೆಯಾಚಿಸಿದ್ದಾರೆ. ರಾಜರಾಜೇಶ್ವರಿ ನಗರದ ನಿವಾಸದಿಂದ ಹೊರಬಂದ ದರ್ಶನ್ ಅಭಿಮಾನಿಗಳ ಎದುರು ಕೈ ಮುಗಿದು ನಿಂತರು. ಇಡೀ ರಾಜ್ಯದ ಜನತೆಯ ಕ್ಷಮೆಯನ್ನ ಯಾಚಿಸ್ತೀನಿ, ಇನ್ಮುಂದೆ ಪತ್ನಿಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಭರವಸೆ ನೀಡಿದ್ರು. ನನ್ನ ಪತ್ನಿಯಿಂದಾಗಿ ನಾನಿಂದು ಚೆನ್ನಾಗಿದ್ದೇನೆ ಅಂತ ಹೇಳಿದ ದರ್ಶನ್, ಅಭಿಮಾನಿಗಳಿಲ್ಲದೆ ನಾನಿಲ್ಲ ಅಂತ ಭಾವುಕರಾಗಿ ನುಡಿದ್ರು. ಇಂದು ಬೆಳಗ್ಗೆಯಿಂದಲೇ ಮನೆ ಎದುರು ಕಾದಿದ್ದ 100 ಸಂಖ್ಯೆಯ ಅಭಿಮಾನಿಗಳ ಬಳಿ ತೆರಳಿದ ದರ್ಶನ್ ಎಲ್ಲರತ್ತ ಕೈ ಬೀಸಿದ್ರು. ಎಲ್ಲ ಅಭಿಮಾನಿಗಳು ತಪ್ಪಾಗ್ತಿದೆ. ಎಲ್ಲ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳಿಗೂ ನಿಜವಾಗ್ಲೂ ನಾನು ಕ್ಷಮೆ ಕೇಳ್ತೀನಿ. ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ. ನನ್ನ ಕಡೆಯಿಂದ ತಪ್ಪಾಗೋಗಿದೆ. ಖಂಡಿತ ಈ ತರ ತಪ್ಪಾಗದೇ ರೀತಿ ಖಂಡಿತ ಮುಂದಕ್ಕೆ ನೋಡ್ಕೊಳ್ತೀನಿ. ನಾನು ಮುಂದಕ್ಕೆ ಇದೇ ತರ ಚೆನ್ನಾಗೇ ಇರ್ತೀನಿ. ಬ್ಲಾಕ್ ಇಲ್ಲಮ್ಮ, ನಿಜವಾಗ್ಲೂ ಇವತ್ತು ನಾನು ಅವರಿಂದನೇ ಬದುಕಿರೋದು. ನಿಜವಾಗ್ಲೂ ನನ್ನ ಇಷ್ಟು ಪ್ರೀತಿ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಯಾವತ್ತೂ ಒಬ್ಬ ವ್ಯಕ್ತಿ ಸತ್ತಾಗ ಅವ್ನು ಏನು ಅಂತ ಗೊತ್ತಾಗ, ಬದುಕಿದಾಗಲೇ ಅಭಿಮಾನಿ ತೋರಿಸಿದ್ರು. ಅವ್ರಿಗೋಸ್ಕರ ನನಗೆ ಯಾವತ್ತಿದ್ರು ಚಿರುಗುಣಿ. ಹ್ಯಾಟ್ಸ್ ಆಫ್ ಅವ್ರಿಗೆ. ಸಾಯ್ಬೇಕಾದ್ರೆ 4 ಜನ ಇಲ್ದಿದ್ರು ಪರವಾಗಿಲ್ಲ ನನಗೆ, ಬಟ್ ಇಷ್ಟಿದಾರಲ್ಲ ಸಾಕು. ನೀವೀಗ ಸುವರ್ಣ ನ್ಯೂಸ್ನಲ್ಲಿ ನೋಡ್ತಾ ಇರುವಂತಹ ದೃಶ್ಯಗಳಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಮ್ಮ ದಿನಕರ್ ಕೂಡ ಕಾರ್ ಹತ್ತಾ ಇದ್ದಾರೆ. ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾ ಇದ್ದಾರೆ. ಪ್ರತಿ ಬಾರಿಯೂ ಮೈಸೂರು ದಸರಾ ಸಮಯದಲ್ಲಿ ದರ್ಶನ್ ಕುಟುಂಬ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಬರ್ತಾ ಇತ್ತು. ಆದರೆ ದರ್ಶನ್ ಜೈಲಿನಲ್ಲಿದ್ದ ಕಾರಣ ಹಾಗೂ ಜಾಮೀನು ಸಿಗದೇ ಇರುವಂತಹ ಕಾರಣ ಅವರು ಮೈಸೂರಿಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ನಿನ್ನೆ ತಾನೇ ಅವರು ಜೈಲಿನಿಂದ ಬಿಡುಗಡೆಯಾದರು. ಹೀಗಾಗಿ ಇಂದು ಅವರು ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ತೆರಳೋದಕ್ಕಿಂತ
ಮುಂಚೆ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ದರ್ಶನ ಭಾಗ್ಯವನ್ನ ಕೂಡ ಕೊಟ್ಟರು. ಇನ್ನು ದರ್ಶನ್ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದ ಪರಿಣಾಮ ಮನೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ. ಮನೆ ಹೊರಭಾಗದಲ್ಲಿ ದರ್ಶನಕ್ಕಾಗಿ ಬೆಳಗ್ಗೆಯಿಂದ ಕಾದು ಕುಳಿತಿದ್ರು ಅಭಿಮಾನಿಗಳು. ಹೀಗಾಗಿ ಅಭಿಮಾನಿಗಳಲ್ಲಿ ತಮ್ಮ ನೆಚ್ಚಿನ ನಟನನ್ನ ನೋಡ್ತಾ ಇದ್ದಂತೆ ಸಂತಸ ಸಂಭ್ರಮ ಕೂಡ ಮುಗಿಲು ಮುಟ್ಟಿತ್ತು. ಮನೆಯಿಂದ ಹೊರಬಂದ ದರ್ಶನ್ ಅಭಿಮಾನಿಗಳತ್ತ ತೆರಳಿ ಕೈ ಬೀಸಿದ್ರು. ಈ ವೇಳೆ ಕಾಂಪೌಂಡ್ ಆಚೆ ನಿಂತಿದ್ದ 10 ಅಭಿಮಾನಿಗಳ ತಳ್ಳಾಟ ನೂಕಾಟದಿಂದ ಕಾಂಪೌಂಡ್ ಕುಸಿದು ಬಿದ್ದು 3 ಸಣ್ಣ ಪುಟ್ಟ ಗಾಯಗಳಾಯಿತು. Give me a dump of that. Stick to dump. ಅದೇ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ನಾನು ಅದೇ ಇಲ್ಲಪ್ಪ Give me a dump of that. Stick to dump. ಅದೇ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಅಭಿಮಾನಿಗಳಲ್ಲಿ ಕ್ಷಮೆಯಾಚಿಸಿದ ನಂತರ ದರ್ಶನ್ ನೇರವಾಗಿ ಕಾರು ಹತ್ತಿ ಮೈಸೂರಿನತ್ತ ಪ್ರಯಾಣ ಬೆಳೆಸಿದ್ರು. ಮೈಸೂರು ತಲುಪಿದ ಬಳಿಕ ಚಾಲೆಂಜಿಂಗ್ ಸ್ಟಾರ್ ಚಾಮುಂಡೇಶ್ವರಿ ದರ್ಶನವನ್ನ ಪಡೆಯಲಿದ್ದಾರೆ. ಮೈಸೂರಿಗೆ ಟಚ್ ಆಗುತ್ತೆ ಮೇಡಮ್. ಇದು ಕೆಂಗೇರಿ BM ರಸ್ತೆಯಲ್ಲಿ ಇದೀವಿ ನಾವು ಮೇಡಮ್. ದರ್ಶನ್ ನಿನ್ನೆ ಜೈಲಿನಿಂದ ಬಿಡುಗಡೆಯಾದ ನಂತರ ಕೂಡ ಅಭಿಮಾನಿಗಳು ಅಥವಾ ಅವರ ರಾಜರಾಜೇಶ್ವರಿ ನಗರದ ನಿವಾಸದ ಎದುರು ಜಮಾಯಿಸಿದ್ರು. ಇಂದು ಬೆಳಗ್ಗೆಯಿಂದಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಕೊನೆಗೂ ದರ್ಶನ್ ಹೊರಗೆ ಬಂದು ಅಭಿಮಾನಿಗಳಿಗೆ ದರ್ಶನ ಭಾಗ್ಯವನ್ನು ಕೊಟ್ಟರು. ನಂತರ ಅವರು ಈಗ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದಾರೆ. ಒಟ್ಟಾರೆ ಬೆಳಗ್ಗೆಯಿಂದ ದರ್ಶನ್ ನಿವಾಸದ ಎದುರು ಏನೇನಾಯಿತು, ಯಾವ ರೀತಿಯಂಥ ಪರಿಸ್ಥಿತಿ ನಿರ್ಮಾಣ ಆಯಿತು, ದರ್ಶನ್ ಏನ್ ಮಾತನಾಡಿದ್ರು, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಈಗ ನಮ್ಮ ಪ್ರತಿನಿಧಿ ರಕ್ಷಾ ರಾಜರಾಜೇಶ್ವರಿ ನಗರದ ನಿವಾಸದಿಂದಲೇ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಓಕೆ ರಕ್ಷಾ, ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಘಟನೆಗಳು ದರ್ಶನ್ ನಿವಾಸದ ಎದುರಿಗೆ ನಡೆಯಿತು. ಒಟ್ಟಾರೆ ದರ್ಶನ್ ಈಗ ತಮ್ಮ ಪತ್ನಿಯ ಜೊತೆಗೆ ಚೆನ್ನಾಗಿದ್ದಾರೆ, ಚಾಮುಂಡಿ ಬೆಟ್ಟಕ್ಕೂ ತೆರಳಿದ್ದಾರೆ. ಆದ್ರೆ ಇನ್ನು ಮುಂದೆ ತಮ್ಮ ಪತ್ನಿಯನ್ನ ಹೇಗೆ ನೋಡ್ಕೊಳ್ತಾರೆ ಅಂತ ಇಬ್ಬರ ಮಧ್ಯೆಯಲ್ಲೂ ಕೂಡ ಒಂದು ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದೆಯಂತ ಏನ್ ಮಾತಾಡಿದ್ರು ಒಟ್ಟಾರೆ ಅವರಿಬ್ಬರ ಸಂಬಂಧದ ಬಗ್ಗೆ? ಅದೇ ಇಬ್ರು ಮಧ್ಯೆ ಎಲ್ಲಾ ರೀತಿಯ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದಲೇ ಇವತ್ತು ಜಾಮೀನು ಲಭ್ಯವಾಗಿರೋದು ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಕಡೆ ನೀವು ಕೇಳಿರ್ಬೋದು, ವಿಜಯಲಕ್ಷ್ಮಿ ಅವರು ಕೂಡ ಹೇಳಿದ್ರು, ಎಲ್ಲೋ ತಪ್ಪುಗಳಿಗೆ ಕೆಟ್ಟಗಳಿಗೆ ಎಲ್ಲಿ ನಾನು ಅವರ ಮೇಲೆ ಒಂದು ದೂರನ್ನ ಕೊಟ್ಟಿದ್ದೆ, ಇವಾಗ ನಾವು ಚೆನ್ನಾಗಿದ್ದೇವೆ ಅಂತಕ್ಕಂಥ ಮಾತು. ಹಾಗೆ ಪಶ್ಚಾತ್ತಾಪ ಕೂಡ ಇದೆ ದರ್ಶನ್ ಮುಖದಲ್ಲಿ ನೋಡಿದಾಗ. ಇವತ್ತಿನ ಭಾವುಕರಾದ್ರು, ಹಾಗೆ ದರ್ಶನ್ಗೆ ಬಹಳ ಪಶ್ಚಾತ್ತಾಪ ಇದೆ, ತಾ ಮಾಡಿದ್ದು ತಪ್ಪು ಅನ್ನುವ ಒಂದು ತಪ್ಪಿನ ಅರಿವಾಗಿದೆ. ಹಾಗಾಗಿ ಅವರು ಅಭಿಮಾನಿಗಳಲ್ಲಿ ಹಾಗೂ ಅವರ ಪತ್ನಿಯಲ್ಲಿ ಬಹಿರಂಗವಾಗಿ ಕ್ಷಮೆಯನ್ನ ಕೂಡ ಯಾಚಿಸಿದ್ದಾರೆ ಅಂತ ಹೇಳ್ಬೋದು. ರಾಧಾ, ಇವತ್ತು ಬೆಳಗ್ಗೆಯಿಂದಲೂ ನೋಡಿದ್ರೆ ಇವತ್ತಿನ ದಿನವನ್ನ ಸಂಪೂರ್ಣವಾಗಿ ದರ್ಶನ್ ದಿನ ಅಂತಾನೆ ಹೇಳ್ಬೋದು. ಇದುವರೆಗೂ ನಡೆದಿರ್ತಕ್ಕಂಥ ಎಲ್ಲಾ ಘಟನೆಗಳನ್ನ ನೋಡಿದ್ರೆ ಕಷ್ಟದ ಹಿಂದೆ ಸುಖ ಬಂದೇ ಬರುತ್ತೆ ಅಂತಕ್ಕಂಥ ಮಾತುಗಳನ್ನ ನೀವು ಕೇಳಿದ್ದೀರಾ. ಆದ್ರೆ 28 ದಿನಗಳ ಕಾಲ ಅಜ್ಞಾತ ವಾಸನೆ ಅಂತ ಹೇಳ್ಬೋದು, ಆ ರೀತಿಯ ಒಂದು ಜೈಲು ಸೆರೆವಾಸವನ್ನ ಅನುಭವಿಸಿದಂತಹ ಒಂದು ದರ್ಶನ್ ರವರಿಗೆ ಇವತ್ತು ಒಂದು ಸುದಿನ ಅಂತಾನೆ ಹೇಳ್ಬೋದು. ಅಭಿಮಾನಿಗಳು ನೆರೆದಿದ್ದಂತಹ ಕಡೆಗೆ ಬಂದು ತಾವೇ ಕೈ ಬೀಸಿದ್ದಲ್ದೇನೆ ತಕ್ಷಣ ಅವರ ಇದ್ದಂತ ಜಾಗದಲ್ಲಿ, ಅಭಿಮಾನಿಗಳಿದ್ದಂತ ಜಾಗದಲ್ಲೇನೆ ಹೋಗಿ ಅವರಿಗೆ ಕೈ ಕುಲುಕಿದ್ರು. ಪೊಲೀಸ್ನವರು ಅಭಿಮಾನಿಗಳನ್ನ ನಿಯಂತ್ರಿಸಕ್ಕೆ ಹೋದ್ರು ಸಹ ದರ್ಶನ್ ರವರನ್ನೇ ಕೂಡ ಅವರ ಮನಸ್ಫೂರ್ತಿಯಾಗಿ ಮತ್ತೊಮ್ಮೆ ಹೋಗಿ ಅಲ್ಲಿ ಕೈ ಕುಲುಕಿ ಬಂದ್ರು. ಈ ಒಂದು ನೂಕುನಲ್ಲಿ ಎದುರುಗಡೆ ಇದ್ದಂತಹ ಒಂದು ಕಾಂಪೌಂಡ್ ಬಿತ್ತು. ಆದ್ರೆ ದೇವರ ಒಂದು ಕೃಪೆ ಅನ್ಸುತ್ತೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಂಪೌಂಡ್ ಬಿದ್ರು ಕೂಡ ಯಾರಿಗೂ ಯಾವ ಒಂದು ಗಾಯಗಳು ಆಗಲಿಲ್ಲ. ಸಣ್ಣ ಪುಟ್ಟ ಗಾಯಗಳನ್ನ ಹೊರತುಪಡಿಸಿ ಬೇರೆ ಯಾವ ಒಂದು ದೊಡ್ಡ ಅನಾಹುತ ನಡೀಲಿಲ್ಲ. ಇದಾದ ನಂತರ ದರ್ಶನ್ ಇದೀಗ ಮೈಸೂರು ತೆರಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಚಾಮುಂಡಿ ದರ್ಶನವನ್ನ ಪಡೆಯಲಿದ್ದಾರೆ. ಪ್ರತಿ ವರ್ಷ ಮೈಸೂರಿನಲ್ಲಿ ಹುಟ್ಟಿ ಬೆಳೆದಂತಹ ದರ್ಶನ್ ರವರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸುವುದು ನವರಾತ್ರಿ ಒಂದು ಟೈಮ್ನಲ್ಲಿ ಇದು ವಾಡಿಕೆಯಾಗಿತ್ತು. ಆದ್ರೆ ಈ ವರ್ಷ ಅವರು ಜೈಲು ವಾಸದಲ್ಲಿ ಇದ್ದಂತಹ ಕಾರಣದಿಂದ ಈ ಒಂದು ಪೂಜೆ ಪುನಸ್ಕಾರವನ್ನು ಸಲ್ಲಿಸಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಇವರು ನಿನ್ನೆ ಬಂದು ತಮ್ಮ ಮನೆಯಲ್ಲಿ ಒಂದು ನಿದ್ರೆಯನ್ನ ಮಾಡಿ ರೆಸ್ಟ್ ಪಡೆದ ನಂತರ ಬೆಳ್ಳಂಬೆಳಗ್ಗೆ ಎದ್ದು ಮನೆಯಲ್ಲಿರ್ತಕ್ಕಂಥ ದೇವರ ಫೋಟೋಗೆ ಪೂಜೆಯನ್ನು ಸಲ್ಲಿಸಿ ನಂತರ ತಮ್ಮ ಪತ್ನಿ ಕುಟುಂಬ ಸಮೇತರಾಗಿ ಇದ್ದಾಗ ಮೈಸೂರು ಕಡೆ ನೋಡಿದ್ರು.
ನಡೆದಿದ್ದಾರೆ. ಅವರು ಅಭಿಮಾನಿಗಳಿಗೆ ಒಂದು ಕ್ಷಮೆಯನ್ನು ಕೂಡ ಯಾಚಿಸಿದ್ರು. ಹಾಗೆ ಇವತ್ತು ಅವರ ಮುಖದಲ್ಲಿ ಏನು ಈ ಒಂದು ಭಾವನೆಗಳು ಕಂಡು ಬರ್ತಾ ಇತ್ತು, ಅದನ್ನ ನೋಡಿದಾಗ ಅವರಿಗೆ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಕಂಡು ಬರುವಂತದ್ದು ಅವರು ನಿಜವಾಗ್ಲೂ ಪಶ್ಚಾತ್ತಾಪಕ್ಕೆ ಒಳಗಾಗಿದ್ದಾರೆ. ಇನ್ನು ಮುಂದೆ ಯಾವತ್ತೂ ಇಂತಹ ಒಂದು ತಪ್ಪನ್ನ ಮಾಡೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಸಹ ಅವರು ಸ್ಪಷ್ಟಪಡಿಸಿದ್ದಾರೆ. ಇದು ಅನಿವಾರ್ಯವಾಗಿ ನಡೆದಂತಹ ಒಂದು ಘಟನೆ ಆಗಿದ್ದು, ಇನ್ನು ಮುಂದೆ ಈ ರೀತಿಯ ದುರ್ಘಟನೆಗಳು ನಡೆದಂಗೆ ನೋಡ್ಕೊಂತೀನಿ ಅಂತಕ್ಕಂಥ ಭರವಸೆಯ ಮಾತನ್ನ ಕೂಡ ಹೇಳಿದ್ದಾರೆ. ರಾಧಾ, ಓಕೆ ರಕ್ಷಾ, ನಿನ್ನೆಯಿಂದಲೂ ಕೂಡ ನಾವು ಗಮನಿಸಬಹುದು ಅಭಿಮಾನಿಗಳ ಅತಿರೇಕ. ನಿನ್ನೆ ಲಘು ಲಾಠಿ ಪ್ರಹಾರ ಕೂಡ ನಡೆಯಿತು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ಅವರ ನಿವಾಸದ ಎದುರು ನಡೀತು. ಈಗಾದ್ರೂ ಅವರ ಆಸೆ ಎಲ್ಲ ಕೂಡ ತಣ್ಣಗಾಗಿದೆಯಾ? ತಮ್ಮ ನೆಚ್ಚಿನ ನಾಯಕ ನಟನನ್ನ ನೋಡಿದ್ದಾರೆ, ಈಗಲೂ ಕೂಡ ಅವರಿಗೆ ಇನ್ನೂ ದರ್ಶನ ನೋಡ್ಬೇಕು ಅನ್ನುವಂತ ಆಸೆ ಇದೆಯಾ? ಅಭಿಮಾನಿಗಳು ಏನಾದ್ರೂ ನಿಮ್ ಜೊತೆ ಮಾತನಾಡಿದ್ರ? ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರಂತ ಯಾವ ರೀತಿಯಂತ ಪ್ರತಿಕ್ರಿಯೆಗಳು ಅಲ್ಲಿ ವ್ಯಕ್ತವಾಗ್ತಾ ಇತ್ತು ನಿಮ್ಗೆ? ಖಂಡಿತ ರಾಧಾ, ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಜನ ಇಲ್ಲಿ ಅಭಿಮಾನಿಗಳು ದರ್ಶನ್ ಅವ್ರನ್ನ ನೋಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಹಾಗಿದ್ಮೇಲೆ ಚಾಮುಂಡಿ ಬೆಟ್ಟದಲ್ಲಿ ಜನ ಸೇರ್ದನೆ ಇರುವಂತಹ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಚಾಮುಂಡಿ ಬೆಟ್ಟದ ಒಂದು ತಪ್ಪಲಿನಲ್ಲಿ ಹುಟ್ಟಿ ಬೆಳೆದಂತಹ ನಮ್ಮೂರ ಹುಡುಗ ಅಂತಕ್ಕಂಥ ಒಂದು, ನಮ್ಮ ಮನೆಯ ಹುಡುಗ ಅಂತಕ್ಕಂಥ ಒಂದು ಭಾವನೆ ಮೈಸೂರಿನ ಜನತೆಯಲ್ಲಿದೆ. ಹಾಗಾಗಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ನಡೆಯುವ ಸಾಧ್ಯತೆಗಳಿದೆ. ಹಾಗೆ ಈಗ ಕೂಡ ಇಲ್ಲಿ ಅಭಿಮಾನಿಗಳು ಚಾಮುಂಡೇಶ್ವರಿ ದರ್ಶನವನ್ನು ಪಡೆದ ನಂತರ ದರ್ಶನ್ ಮನೆಗೆ ಬರ್ಬೋದು ಅನ್ನೋ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗೆ ಇವಾಗ ನಾವು ರಾಮನಗರ ಜಿಲ್ಲೆಯಲ್ಲಿ ಇದ್ದೀವಿ. ದರ್ಶನ್ ಅವರನ್ನ ಹಿಂದೆನೆ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಯಾವ ರೀತಿಯ ಒಂದು ಸಿಚುವೇಶನ್ ಕಂಡು ಬರ್ಬೋದು, ಹಾಗೆ ದರ್ಶನ್ ಅವರು ಇಲ್ಲಿ ಅಭಿಮಾನಿಗಳಿಗೆ ಏನಾದ್ರು ಒಂದು ಮೆಸೇಜ್ ನ ಕೊಡ್ಬೋದೇನೋ ಅನ್ನತಕ್ಕಂಥ ಕಾತರದಿಂದ ನಾವು ಕೂಡ ಕಾಯ್ತಾ ಇದ್ದೀವಿ. ರಾಧಾ, ಓಕೆ, ಧನ್ಯವಾದ ರಕ್ಷಾ ನಿಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ರಕ್ಷಾ ಬೆಳಗ್ಗೆಯಿಂದಲೂ ಕೂಡ ದರ್ಶನ್ ಅವರ ನಿವಾಸದ ಎದುರು ನಡೆದಂತಹ ಎಲ್ಲಾ ಘಟನೆಗಳ ಕ್ಷಣದ ಮಾಹಿತಿಯನ್ನ ನೀಡ್ತಾ ಇದ್ರು. ಇಂದು ಬೆಳಗ್ಗೆಯಿಂದಲೇ ದರ್ಶನ್ ನಿವಾಸದ ಎದುರು ಅಭಿಮಾನಿಗಳು ಜಮಾಯಿಸಿದ್ರು. ನಂತರ ದರ್ಶನ್ ಹೊರಗೆ ಬಂದು ಅಭಿಮಾನಿಗಳತ್ತ ಕೈತೂರಿ ಅವರಲ್ಲಿ ಕ್ಷಮೆ ಯಾಚಿಸಿದ್ರು. ಅಷ್ಟೇ ಅಲ್ಲ, ಇನ್ ಮುಂದೆ ತನ್ನ ಹೆಂಡತಿಯನ್ನ ತಾನು ಚೆನ್ನಾಗಿ ನೋಡ್ಕೊಳ್ತೇನೆ, ಅವರಿಲ್ಲದೆ ನಾನಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಅಷ್ಟೇ ಅಲ್ಲ, ಅಭಿಮಾನಿಗಳ ಅಭಿಮಾನಕ್ಕೂ ಕೂಡ ಬಹಳಷ್ಟು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರು. ನೀವಿಲ್ಲದೆ ನಾನಿಲ್ಲ ಅನ್ನುವಂತಹ ಮಾತನ್ನ ಕೂಡ ದರ್ಶನ್ ಹೇಳಿದ್ರು. ಈಗ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾರೆ. ಅಲ್ಲಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದು ಮತ್ತೆ ವಾಪಸ್ ಹಿಂತಿರುಗಲಿದ್ದಾರೆ. ಆದ್ರೆ ಇನ್ ಮುಂದೆ ತನ್ನ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ವಿಜಯಲಕ್ಷ್ಮಿ ಕೂಡ ತಾನು ದುಡುಕಿ ಬಿಟ್ಟೆ, ನಿಜಕ್ಕೂ ಈ ಜಗಳವನ್ನ ಬಹಳ ಜಾಣ್ಮೆಯಿಂದ ನಾನು ಬಗೆಹರಿಸಿಕೊಳ್ಬಹುದಾಗಿತ್ತು, ಆದ್ರೂ ಕೂಡ ಆ ಒಂದು ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋದು ತೋಚದೆ ಈ ರೀತಿ ಎಲ್ಲ ದೊಡ್ಡ ಪ್ರಹಸನ ನಡೆಯಿತು. ಏನೇ ಆಗ್ಲಿ ದೊಡ್ಡ ಪ್ರಹಸನ ಸುಖಾಂತ್ಯ ಕಂಡಿದೆ. ಒಡೆದ ಮನಸ್ಸುಗಳು ಒಂದಾಗಿವೆ. ಇನ್ ಮುಂದೆ ಅವರ ಬಾಳು ಬಂಗಾರವಾಗ್ಲಿ ಅನ್ನೋದೇ ಎಲ್ಲರ ಹಾರೈಕೆ. ಈಗ ಒಂದು ಬ್ರೇಕ್ ನಂತರ ನ್ಯೂಸ್ ಲಂಚ್ ಮುಂದುವರಿಯುತ್ತೆ.